ಲೈಂಗಿಕ ದೌರ್ಜನ್ಯ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ಗೆ ಡ್ರಿಲ್ ಮಾಡಲಾಗ್ತಾ ಇದೆ. 6 ದಿನ ಎಸ್ಐಟಿ ಅಧಿಕಾರಿಗಳಿಂದ ವಿಚಾರಣೆಯನ್ನ ಮಾಡಲಾಗುತ್ತೆ. 6 ದಿನಗಳ ಕಾಲ ಕೋರ್ಟ್ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ನೀಡಲಾಗಿರುವಂಥದ್ದು, ಕಸ್ಟಡಿಗೆ ಕೊಡಲಾಗಿದೆ. ಸೊ ಹೀಗಾಗಿ ವಿಡಿಯೋ ಆಡಿಯೋಗಳನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡಲಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು. ಪ್ರಜ್ವಲ್ ವಿರುದ್ಧ ದಾಖಲಾಗಿದೆ ಒಟ್ಟು 3 ಎಫ್ಐಆರ್ಗಳು. ಅದರಲ್ಲಿ 2 ಎಫ್ಐಆರ್ನಲ್ಲಿ ರೇಪ್ ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಲಾಗಿದೆ. ಸಂತ್ರಸ್ತೆ ಕೊಟ್ಟಂತ ಹೇಳಿಕೆಗಳನ್ನು ಆಧರಿಸಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಇಂದು ಹಾಸನಕ್ಕೆ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಬೆಂಗಳೂರು ಮನೆಯಲ್ಲೂ ಕೂಡ ಸ್ಥಳ ಮಹಜರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವೈರಲ್ ಆಗಿರುವಂಥ ವಿಡಿಯೋಗಳ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಲಾಗುತ್ತೆ. ವಿದೇಶಕ್ಕೆ ಹೋಗಿದ್ಯಾಕೆ, ಯಾರ ನೆರವು ಇತ್ತು ಅಲ್ಲಿ ಅಂತ ವಿಚಾರಣೆಯನ್ನ ಮಾಡಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ನಿನ್ನೆ 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡಲಾಗಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಡ್ರಿಲ್ ಶುರುವಾಗಿದೆ. ಇವತ್ತೇನಾದರೂ ಹಾಸನಕ್ಕೆ ಕರ್ಕೊಂಡ್ಬರುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಎಲ್ಲೆಲ್ಲಿ ಕರ್ಕೊಂಡೋಗಿ ಸ್ಥಳ ಮಹಜರನ್ನ ಮಾಡಿಸಲಿದ್ದಾರೆ ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಈಗ ಪ್ರಜ್ವಲ್ ರೇವಣ್ಣ ಬಂಧನ ಸಂಬಂಧಪಟ್ಟಂತೆ ಈಗ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕವಾಗಿ ಅಂದ್ರೆ ಇವತ್ತು ಬಹುತೇಕವಾಗಿ ಹಾಸನಕ್ಕೆ ಅಥವಾ ಇಲ್ಲಿ ಮಹಜರು ಪ್ರಕ್ರಿಯೆ ಕರ್ಕೊಂಡು ಹೋಗುವ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ 6 ದಿನಗಳ ಕಸ್ಟಡಿ ಕಾಲ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರ ಹೇಳಿಕೆಗಳನ್ನ ಪಡೆಯುವಂತದ್ದಾಗಿರ್ಬೋದು ಅಥವಾ ಮೆಡಿಕಲ್ ಟೆಸ್ಟ್ ಅಂತದ್ದಾಗಿರ್ಬೋದು. ಆ ಜೊತೆಯಲ್ಲಿ ಯಾಕಂದ್ರೆ ನಿನ್ನೆ ಅವರು ಸರಿಯಾಗಿ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಸರಿಯಾದಂತಹ ಮಾಹಿತಿಯನ್ನ ನೀಡಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ವಿಚಾರಣೆಯ ಸಂದರ್ಭದಲ್ಲಿ ಮತ್ತೆ ಏನು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮಹಿಳೆ ಕೊಟ್ಟಂತಹ ಹೇಳಿಕೆಗಳಿಗೆ ಮತ್ತೆ ಅದರ ಬಗ್ಗೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ತನಗೇನು ಗೊತ್ತಿಲ್ಲದ ರೀತಿಯಲ್ಲಿ ಆ ಪ್ರಜ್ವಲ್ ರೇವಣ್ಣ ವರ್ತನೆ ಅಂತ ಮಾಡಿರುವಂತದ್ದು. ಹೀಗಾಗಿ ಸಾಕ್ಷ್ಯಗಳ ಸಂದರ್ಭ ಮಾಡಬೇಕಾಗುತ್ತೆ. ಸಾಂದರ್ಭಿಕ ಸಾಕ್ಷ್ಯಗಳ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಅವ್ರು ಕೊಡುವಂತಹ ಹೇಳಿಕೆಗಳ ಆಧಾರಿತವಾಗಿ ಇವತ್ತು ಇಡೀ ದಿನ ಎಸ್ಐಟಿ ಅಧಿಕಾರಿಗಳು ಅವರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆಯನ್ನ ಮಾಡುವಂತದ್ದು. ವಿಚಾರಣೆ ಮಾಡುವಂತ ಪ್ರಯುಕ್ತವಾಗಿ ಆ ಜೊತೆಲಿ ಮೆಡಿಕಲ್ ಟೆಸ್ಟ್ಗೆ ಎಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿರುವಂತದ್ದು. ಹೀಗಾಗಿ ಕೋರ್ಟ್ ನ ಆದೇಶ ಪ್ರಕಾರವಾಗಿ ಅವರು ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಇವತ್ತು ಪುರುಷ ಸಾಮರ್ಥ್ಯದ ಒಂದು ಪರೀಕ್ಷೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದರ ಜೊತೆಯಲ್ಲಿ ನಾಳೆ ಅವರನ್ನ ಹಾಸನ ಅಥವಾ ಹಾಸನದ ಕೆಲವೊಂದು ಕಡೆ ಏನು ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಒಂದು ಆರೋಪಗಳೇನಿದೆ ಆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಮಹಜರನ್ನ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಯಲ್ಲಿ ಬೆಂಗಳೂರಲ್ಲೂ ಕೂಡ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಈಗ ಮುಂದುವರೆದ ಭಾಗವಾಗಿ ತನಿಖೆಯ ರೀತಿಯಲ್ಲಿ ಯಾವ ರೀತಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಓಕೆ, ಧನ್ಯವಾದ. ಲೈಂಗಿಕ ದೌರ್ಜನ್ಯ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ಗೆ ಡ್ರಿಲ್ ಮಾಡಲಾಗ್ತಾ ಇದೆ. 6 ದಿನ ಎಸ್ಐಟಿ ಅಧಿಕಾರಿಗಳಿಂದ ವಿಚಾರಣೆಯನ್ನ ಮಾಡಲಾಗುತ್ತೆ. 6 ದಿನಗಳ ಕಾಲ ಕೋರ್ಟ್ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ನೀಡಲಾಗಿರುವಂಥದ್ದು, ಕಸ್ಟಡಿಗೆ ಕೊಡಲಾಗಿದೆ. ಸೊ ಹೀಗಾಗಿ ವಿಡಿಯೋ ಆಡಿಯೋಗಳನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡಲಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು. ಪ್ರಜ್ವಲ್ ವಿರುದ್ಧ ದಾಖಲಾಗಿದೆ ಒಟ್ಟು 3 ಎಫ್ಐಆರ್ಗಳು. ಅದರಲ್ಲಿ 2 ಎಫ್ಐಆರ್ನಲ್ಲಿ ರೇಪ್ ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಲಾಗಿದೆ. ಸಂತ್ರಸ್ತೆ ಕೊಟ್ಟಂತ ಹೇಳಿಕೆಗಳನ್ನ ಆಧರಿಸಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಇಂದು ಹಾಸನಕ್ಕೆ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಬೆಂಗಳೂರು ಮನೆಯಲ್ಲೂ ಕೂಡ ಸ್ಥಳ ಮಹಜರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವೈರಲ್ ಆಗಿರುವಂಥ ವಿಡಿಯೋಗಳ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಲಾಗುತ್ತೆ. ವಿದೇಶಕ್ಕೆ ಹೋಗಿದ್ಯಾಕೆ, ಯಾರ ನೆರವು ಇತ್ತು ಅಲ್ಲಿ ಅಂತ ವಿಚಾರಣೆಯನ್ನ ಮಾಡಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ನಿನ್ನೆ 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡಲಾಗಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಡ್ರಿಲ್ ಶುರುವಾಗಿದೆ. ಇವತ್ತೇನಾದರೂ ಹಾಸನಕ್ಕೆ ಕರ್ಕೊಂಡ್ಬರುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಎಲ್ಲೆಲ್ಲಿ ಕರ್ಕೊಂಡೋಗಿ ಸ್ಥಳ ಮಹಜರನ್ನ ಮಾಡಿಸಲಿದ್ದಾರೆ ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಈಗ ಪ್ರಜ್ವಲ್ ರೇವಣ್ಣ ಬಂಧನ ಸಂಬಂಧಪಟ್ಟಂತೆ ಈಗ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕವಾಗಿ ಅಂದ್ರೆ ಇವತ್ತು ಬಹುತೇಕವಾಗಿ ಹಾಸನಕ್ಕೆ ಅಥವಾ ಇಲ್ಲಿ ಮಹಜರು ಪ್ರಕ್ರಿಯೆ ಕರ್ಕೊಂಡು ಹೋಗುವ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ 6 ದಿನಗಳ ಕಸ್ಟಡಿ ಕಾಲ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರ ಹೇಳಿಕೆಗಳನ್ನ ಪಡೆಯುವಂತದ್ದಾಗಿರ್ಬೋದು ಅಥವಾ ಮೆಡಿಕಲ್ ಟೆಸ್ಟ್ ಅಂತದ್ದಾಗಿರ್ಬೋದು. ಆ ಜೊತೆಯಲ್ಲಿ ಯಾಕಂದ್ರೆ ನಿನ್ನೆ ಅವರು ಸರಿಯಾಗಿ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಸರಿಯಾದಂತಹ ಮಾಹಿತಿಯನ್ನ ನೀಡಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ವಿಚಾರಣೆಯ ಸಂದರ್ಭದಲ್ಲಿ ಮತ್ತೆ ಏನು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮಹಿಳೆ ಕೊಟ್ಟಂತಹ ಹೇಳಿಕೆಗಳಿಗೆ ಮತ್ತೆ ಅದರ ಬಗ್ಗೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ತನಗೇನು ಗೊತ್ತಿಲ್ಲದ ರೀತಿಯಲ್ಲಿ ಆ ಪ್ರಜ್ವಲ್ ರೇವಣ್ಣ ವರ್ತನೆ ಅಂತ ಮಾಡಿರುವಂತದ್ದು. ಹೀಗಾಗಿ ಸಾಕ್ಷ್ಯಗಳ ಸಂದರ್ಭ ಮಾಡಬೇಕಾಗುತ್ತೆ. ಸಾಂದರ್ಭಿಕ ಸಾಕ್ಷ್ಯಗಳ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಅವ್ರು ಕೊಡುವಂತಹ ಹೇಳಿಕೆಗಳ ಆಧಾರಿತವಾಗಿ ಇವತ್ತು ಇಡೀ ದಿನ ಎಸ್ಐಟಿ ಅಧಿಕಾರಿಗಳು ಅವರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆಯನ್ನ ಮಾಡುವಂತದ್ದು. ವಿಚಾರಣೆ ಮಾಡುವಂತ ಪ್ರಯುಕ್ತವಾಗಿ ಆ ಜೊತೆಲಿ ಮೆಡಿಕಲ್ ಟೆಸ್ಟ್ಗೆ ಎಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿರುವಂತದ್ದು. ಹೀಗಾಗಿ ಕೋರ್ಟ್ ನ ಆದೇಶ ಪ್ರಕಾರವಾಗಿ ಅವರು ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಇವತ್ತು ಪುರುಷ ಸಾಮರ್ಥ್ಯದ ಒಂದು ಪರೀಕ್ಷೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದರ
ಜೊತೆಯಲ್ಲಿ ನಾಳೆ ಅವರನ್ನ ಹಾಸನ ಅಥವಾ ಹಾಸನದ ಕೆಲವು ಕಡೆ ಏನು ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಒಂದು ಆರೋಪಗಳೇನಿದೆ ಆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಮಹಾಜರನ್ನ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಯಲ್ಲಿ ಬೆಂಗಳೂರಲ್ಲೂ ಕೂಡ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಈಗ ಮುಂದುವರೆದ ಭಾಗವಾಗಿ ತನಿಖೆಯ ರೀತಿಯಲ್ಲಿ ಯಾವ ರೀತಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.